ಎಲ್ಲರಿಗೂ ನನ್ನ ನಮಸ್ಕಾರಗಳು. 10ನೇ ತರಗತಿ ಗಣಿತ ವರ್ಗ ಸಮೀಕರಣಗಳ ಘಟಕಕ್ಕೆ ಸಂಬಂಧಪಟ್ಟಿರುವಂತಹ ಎಲ್ಬಿಯದಲ್ಲಿರುವಂತಹ ಪ್ರಶ್ನೆಗಳಿಗೆ ನಾನು ಪರಿಹಾರ ನೀಡ್ತಾ ಇದ್ದೀನಿ. ಇಂದಿನ ಈ ವಿಡಿಯೋದಲ್ಲಿ 63ನೇ ಪ್ರಶ್ನೆ, ಎಲ್ಬಿಯದಲ್ಲಿರುವಂತಹ 63ನೇ ಪ್ರಶ್ನೆ ಮತ್ತು 67ನೇ ಪ್ರಶ್ನೆಗಳಿಗೆ ನಾನು ಇಂದು ಪರಿಹಾರವನ್ನು ನೀಡ್ತಾ ಇದ್ದೀನಿ. ಈ ಪ್ರಶ್ನೆ ಏಪ್ರಿಲ್ 2020ರ ವಾರ್ಷಿಕ ಪರೀಕ್ಷೆಯಲ್ಲಿ ಕೇಳಿರುವಂತಹ ಒಂದು ಪ್ರಶ್ನೆಯಾಗಿದೆ. ಪ್ರಶ್ನೆಯನ್ನು ಒಂದು ಬಾರಿ ಓದ್ತಾ ಇದ್ದೀನಿ. ಇಂಧನ ಉಳಿತಾಯ ಮಾಡಲು, ವಾಯು ಮಾಲಿನ್ಯ ತಪ್ಪಿಸಲು ಮತ್ತು ಉತ್ತಮ ಆರೋಗ್ಯಕ್ಕಾಗಿ ಎ ಮತ್ತು ಬಿ ಅಂತಕ್ಕಂಥ ಇಬ್ಬರು ವ್ಯಕ್ತಿಗಳು 12 ಕಿಲೋಮೀಟರ್ ದೂರದಲ್ಲಿರುವ ತಮ್ಮ ಕಚೇರಿಗೆ ತಲುಪಲು ಸೈಕಲ್ ಓಡಿಸುತ್ತಾರೆ. ಬಿಯ ಸೈಕಲ್ ಓಡಿಸುವ ಸರಾಸರಿ ಜಾವವು ಎ ಗಿಂತ 2 ಕಿಲೋಮೀಟರ್ ಹೆಚ್ಚಾಗಿರೋದ್ರಿಂದ ಬಿ ಸೈಕಲ್ ಓಡಿಸುವ ಸರಾಸರಿ ಜಾವ ಎ ಗಿಂತ 2 ಕಿಲೋಮೀಟರ್ ಹೆಚ್ಚದ. ಅಂದ್ರೆ ಎದ್ ಎಕ್ಸ್ ಇದ್ರೆ ಬಿ ಅದಕ್ಕಿಂತ 2 ಏನಾಗಿರ್ತದ. ಬಿ ಸೈಕಲ್ ಓಡಿಸುವ ಸರಾಸರಿ ಜಾವು ಎ ಗಿಂತ 2 ಕಿಲೋಮೀಟರ್ ಹೆಚ್ಚು ಆಗಿರೋದ್ರಿಂದ ಬಿಯು ಕಚೇರಿಯನ್ನು ತಲುಪಲು ಎ ಗಿಂತ 30 ನಿಮಿಷ ಕಡಿಮೆ ಸಮಯವನ್ನ ತೆಗೆದುಕೊಳ್ಳುತ್ತಾನೆ. ಬಿಯು ಕಚೇರಿಯನ್ನು ತಲುಪಲು ಎ ಗಿಂತ 30 ನಿಮಿಷ ಕಡಿಮೆ ಸಮಯವನ್ನ ತೆಗೆದುಕೊಳ್ಳುತ್ತಾನೆ. ಅಂದ್ರೆ ಸಮಯವನ್ನ ಕಡಿಮೆ ತೆಗೆದುಕೊಳ್ತಾನಂತ. ಹಾಗಾದ್ರೆ ಎ ಮತ್ತು ಬಿ ಕಚೇರಿ ತಲುಪಲು ತೆಗೆದುಕೊಳ್ಳುವ ಸಮಯವನ್ನ ಕಂಡುಹಿಡಿಯಿರಿ ಅನ್ನುವಂತ ಪ್ರಶ್ನೆ ಇದೆ. ಈಗ ಇದಕ್ಕೆ ಪರಿಹಾರವನ್ನು ಕಂಡುಹಿಡಿಯೋಣ. ಬಿ ಸೈಕಲ್ ಓಡಿಸುವ ಸರಾಸರಿ ಜಾವ ಎ ಗಿಂತ 2 ಕಿಲೋಮೀಟರ್ ಹೆಚ್ಚದ. ಬಿದು ಎ ಗಿಂತ ಹೆಚ್ಚದ. ಹಾಗಾದ್ರೆ ಇದರ ಪರಿಹಾರವನ್ನ ಮೊದಲು ಎದನ್ನ ತೆಗೆದುಕೊಳ್ಳೋಣ. ಎ ಯ ಸರಾಸರಿ ಜಾವ, ಎಯು ಸೈಕಲ್ ಓಡಿಸುವ ಸರಾಸರಿ ಜವ ಏನಾಗಿರ್ಲಿ x ಕಿಲೋಮೀಟರ್ ಪರ್ ಗಂಟೆ ಆಗಿರಲಿ. ನೆಕ್ಸ್ಟ್ ಚಲಿಸಿದ ದೂರ, ಆ ಚಲಿಸಿದ ದೂರ ಎಯು ಚಲಿಸಿದ ದೂರ ಎಷ್ಟಿದೆ? 12 ಕಿಲೋಮೀಟರ್ ಇದೆ. ಇಬ್ರು 12 ಕಿಲೋಮೀಟರ್ ದೂರವನ್ನ ಚಲಿಸಿದ್ದಾರೆ. ಹಾಗಾದ್ರೆ ಈ ದೂರ ಇದು ಜವ, ಆ ದೂರವನ್ನ ಚಲಿಸಲು ತೆಗೆದುಕೊಂಡಿರುವಂತಹ ಕಾಲ ಕಂಪ್ಲೀಟ್ ಆಗಿ ಬರೀರಿ. ಆ ದೂರವನ್ನ ಚಲಿಸಲು ತೆಗೆದುಕೊಂಡ ಕಾಲ ಇಸ್ ಈಕ್ವಲ್ ಟು ದೂರ ಭಾಗಿಲೆ ಜವ. ದೂರ ಅಂದ್ರೆ 12, ಜವ ಅಂದ್ರೆ ಎಕ್ಸ್ ಇದೆ. ಇದನ್ನ ಸಮೀಕರಣ 1 ಅನ್ಕೊಳ್ಳೋಣ. ನೆಕ್ಸ್ಟ್ ಮುಂದೆ ಪ್ರಶ್ನೆ, ಮುಂದೆ ಏನಿದೆ? ಬಿದು ತಗೊಳ್ಳೋಣ. ಬಿಯು ಸೈಕಲ್ ಓಡಿಸುವ ಸರಾಸರಿ ಜವ ಏನಾಗಿರುತ್ತೆ? ಎ ಗಿಂತ 2 ಕಿಲೋಮೀಟರ್ ಹೆಚ್ಚಿದೆ. ಪ್ರಶ್ನೆ ಇಲ್ಲೇ ಕೊಟ್ಟಿದೆ. ಬಿ ಸೈಕಲ್ ಓಡಿಸುವ ಸರಾಸರಿ ಜವ ಎ ಗಿಂತ 2 ಕಿಲೋಮೀಟರ್ ಹೆಚ್ಚು. ಎ ಗಿಂತ 2 ಕಿಲೋಮೀಟರ್ ಹೆಚ್ಚು ಅಂದ್ರೆ ಎಷ್ಟಾಗುತ್ತೆ? ಇದು ಎಕ್ಸ್ ಪ್ಲಸ್ 2 ಕಿಲೋಮೀಟರ್ ಪರ್ ಗಂಟೆ ಆಗುತ್ತೆ. ಹಾಗಾದ್ರೆ ಬಿಯು ಚಲಿಸಿದ ದೂರ ಎಷ್ಟಾಗುತ್ತೆ? ಅದು ಕೂಡ ಸೇಮ್ ಇದೆ, ಯಾವುದೇ ವ್ಯತ್ಯಾಸ ಇಲ್ಲ. ಹಾಗಾದ್ರೆ ಇವನು ಬಿ ಚಲಿಸಲು, ಆ ದೂರವನ್ನ ಚಲಿಸಲು ತೆಗೆದುಕೊಂಡಿರ್ತಕ್ಕಂಥ ಕಾಲ ಇಸ್ ಈಕ್ವಲ್ ಟು ದೂರ ಭಾಗಿಲೆ ಜವ ಅಂದ್ರೆ ಎಕ್ಸ್ ಪ್ಲಸ್ 2 ಅನ್ನುವಂತ ಇದು ಸಮೀಕರಣ. ಈಗ ಅವರ ಒಂದು ಹೇಳಿಕೆಯ ಪ್ರಕಾರ, ಅವರ ಹೇಳಿಕೆ ಏನಿದೆ? ಆ ದೂರವನ್ನ ಕ್ರಮಿಸಲು ಇಲ್ಲಿ ಯಾರು ವೇಗವಾಗಿ ಹೋಗ್ತಾರ ಅಂದ್ರ ಸ್ಪೀಡ್ ಹೆಚ್ಚಿಗೆ ಯಾರ್ದದ? ಸರಾಸರಿ ಜವ ಬೀದ್ ಹೆಚ್ಚಿಗದ. ಸ್ಪೀಡ್ ಹೆಚ್ಚಿದ್ದಾಗ ಸಮಯ ಕಡಿಮೆ ತೆಗೆದುಕೊಳ್ಳುತ್ತದೆ. ಅಥವಾ ನಾವು ಭಿನ್ನ ರಾಶಿಗಳನ್ನು ನೋಡಿದಾಗ ಭಿನ್ನ ರಾಶಿಯ ಛೇದ ಹೆಚ್ಚಾದಂತೆ ಬೆಲೆ ಕಡಿಮೆ ಆಗುತ್ತೆ. ಇವೆರಡರಲ್ಲಿ ಛೇದ ಇದು ಹೆಚ್ಚಿಗದಂದ್ರೆ ಇವೆರಡರಲ್ಲಿ ಬೆಲೆ ಇದು ಕಡಿಮೆ ಆಗುತ್ತೆ. ಹಾಗಾಗಿ ಅವರು ಹೇಳಿರೋ ಪ್ರಕಾರ 12 ಭಾಗಿಲೆ ಎಕ್ಸ್ ಮತ್ತು 12 ಭಾಗಿಲೆ ಎಕ್ಸ್ ಪ್ಲಸ್ 2 ಇವೆರಡರ ಹೋಗಿ ಮುಟ್ಲಿಕ್ಕೆ ತೆಗೆದುಕೊಂಡಿರುವಂತ ಸಮಯಗಳ ವ್ಯತ್ಯಾಸ ಎಷ್ಟಿದೆ ಅಂತ? 30 ನಿಮಿಷ ಅಂತಕ್ಕಂಥದ್ದು. ಇಬ್ಬರು ಹೋಗಿ ಮುಟ್ಟಬೇಕಾದ್ರೆ, ಅವರಿಬ್ಬರು ಎ ಮತ್ತು ಬಿ ಇಬ್ಬರು ಹೋಗಿ ಮುಟ್ಟಬೇಕಾದ್ರ ಬಿಯು 30 ನಿಮಿಷವನ್ನ ಏನಂತ ಹೇಳಿದ್ದಾರೆ? ಎ ಗಿಂತ 30 ನಿಮಿಷ ಕಡಿಮೆ ಸಮಯವನ್ನ ತೆಗೆದುಕೊಳ್ಳುತ್ತಾನೆ. ಇಲ್ಲಿ ಬಿಯು ಕಚೇರಿಯನ್ನು ತಲುಪಲು ಎ ಗಿಂತ 30 ನಿಮಿಷ ಕಡಿಮೆ. ಯಾಕಂದ್ರೆ ಒಂದು ಬಿದ ಒಂದು ಸ್ಪೀಡ್ ಹೆಚ್ಚಿಗಿದ್ದಾಗ ಸಮಯ ಏನಾಗಿರ್ತದ? ಕಡಿಮೆ ಹತ್ತಿರ್ತದ. ಹಾಗಾದ್ರೆ ಇವೆ ಕಡಿಬೇಕಾಯ್ತಂದ್ರ ಹೆಚ್ಚು ಸಮಯ ತೆಗೆದುಕೊಂಡಿರ್ತಕ್ಕಂಥದ್ದು ಕಡಿಮೆ ಸಮಯ. ಇವರಿಬ್ಬರ ವ್ಯತ್ಯಾಸ ನಮ್ಮ 30 ನಿಮಿಷ. 30 ನಿಮಿಷ ಅಂದ್ರೆ ಇದನ್ನ ಅರ್ಧ ಗಂಟೆ ಅಂತ ನಿಮಿಷ ಇರ್ತಕ್ಕಂಥದ್ದು. ಅಂದ್ರೆ 30 ನಿಮಿಷ 60 ನಿಮಿಷ ಆದ್ರೆ 1 ಗಂಟೆ. ನಮಗೆ ಇಲ್ಲೆಲ್ಲ ದೂರ, ಕಾಲ ಮತ್ತು ಗಂಟೆಗಳಿವೆ. ಹಾಗೆ ಗಂಟೆ ಇರವು.
60 ನಿಮಿಷ ಆದ್ರೆ 1 ಗಂಟೆ ಆದ್ರೆ 30 ನಿಮಿಷ ಆದ್ರೆ ಎಷ್ಟು ಅಂದ್ರೆ 30 × 1 ಭಾಗಿಲೆ 60 ಅಂದ್ರೆ 31 32 ಆದ್ರೆ ಎಷ್ಟಾಯ್ತು 1/2 ಗಂಟೆ ಆಯ್ತು. ಹಾಗಾಗಿ ಇದನ್ನ ನಾವೇನ್ ಮಾಡ್ತೀವಿ, ಲಸಾವನ್ನ ತೆಗೆದಾಗ x ಇಂಟು ಬ್ರಾಕೆಟ್ x ಪ್ಲಸ್ 2 ಲಸ ಈಗ 12 ಗುಣಿಲೆ x ಪ್ಲಸ್ 2 ಮೈನಸ್ 12 ಇಂಟು x 12x ಇಸ್ ಈಕ್ವಲ್ ಟು ಎಷ್ಟಾಗುತ್ತೆ, ಇದು 30 ನಿಮಿಷ ಅಂದ್ರೆ 1/2 ಅನ್ನುವಂಥದ್ದು. ನೆಕ್ಸ್ಟ್ ಇದನ್ನ ಕಂಟಿನ್ಯೂ ಮಾಡೋಣ. ಈಗ ಇದನ್ನ ಬಿಡಿಸ್ತಾ ಹೋಗೋಣ. 12 ಗುಣಿಲೆ x 12x ಪ್ಲಸ್ 12 24 ಮೈನಸ್ 12x. ನೆಕ್ಸ್ಟ್ ಇದನ್ನ ಕೆಳಗೆ ಛೇದದಲ್ಲಿ ಇರ್ತಕ್ಕಂಥ ಕೂಡ ಗುಣಾಕಾರ ಮಾಡೋಣ. x ಇಂಟು x x ಸ್ಕ್ವೇರ್ ಪ್ಲಸ್ x ಇಂಟು 2 ಅಂದ್ರೆ 2x ಇಸ್ ಈಕ್ವಲ್ ಟು 1/2 ಮೈನಸ್ 12x ಪ್ಲಸ್ 12x ಆಯ್ತು. ಊರೇ ಗುಣಾಕಾರ x ಸ್ಕ್ವೇರ್ ಪ್ಲಸ್ 2x ಒಂದಲೇ x ಸ್ಕ್ವೇರ್ ಪ್ಲಸ್ 2x. ನೆಕ್ಸ್ಟ್ 24 ಮತ್ತು 2 ಇದೆ, ಊರೇ ಗುಣಾಕಾರ 24 ಎರಡಲೇ 48. ಇದನ್ನ ವರ್ಗ ಸಮೀಕರಣದ ಆದರ್ಶ ರೂಪದಲ್ಲಿ ತಂದಾಗ ಮೈನಸ್ 48 ಇಸ್ ಈಕ್ವಲ್ ಟು 0 ಆಯ್ತು. ಇದನ್ನ ಅಪವರ್ತನವನ್ನ ಮಾಡಿದಾಗ x ಸ್ಕ್ವೇರ್ ಪ್ಲಸ್ 8x ಮೈನಸ್ 6x ಮೈನಸ್ 48 ಅಂದ್ರೆ ಇದನ್ನ ಗುಣಾಕಾರವನ್ನು ಈ ರೀತಿ ಹಾಕೊಳ್ತೀವಿ. ಪ್ಲಸ್ ಇಂಟು ಮೈನಸ್ ಮೈನಸ್ 48 x ಸ್ಕ್ವೇರ್, ಮಧ್ಯದ ಪದ ಪ್ಲಸ್ 2x ಇದೆ. ಹಾಗಾದ್ರೆ 8 6 48, 8ರಲ್ಲಿ 6 ಕಳೆದ್ರೆ 2, ಕಳೆದಾಗ ಪ್ಲಸ್ ಬಂದ್ರೆ ದೊಡ್ಡ ಅಂಕಿನ ಪ್ಲಸ್, ಸಣ್ಣ ಅಂಕಿನ ಮೈನಸ್. ಈಗ x ಅನ್ನ ಕಾಮನ್ ತೆಗೆದುಕೊಳ್ಳಲಾಗಿದೆ. ಇಲ್ಲಿ x ಪ್ಲಸ್ 8 ಉಳಿತು, ಮೈನಸ್ 6 ಮತ್ತು 48 ಭಾಗಿಸುವ ದೊಡ್ಡ ಸಂಖ್ಯೆ 6 ಆಗಿದೆ. x ಪ್ಲಸ್ 6 8 48 ಅಂದ್ರೆ ಈಗ ಪ್ರತಿ ಅಪವರ್ತನ x ಪ್ಲಸ್ 8 ಅನ್ನುವಂಥದ್ದು 1. ಈ ಆವರಣದ ಹಿಂದ್ಗಡೆ x, ಇಲ್ಲಿ ಎಷ್ಟಿದೆ 6. ನೆಕ್ಸ್ಟ್ ಈ ಪ್ರತಿ ಅಪವರ್ತನವನ್ನ 0ಗೆ ಸಮ ಮಾಡಿದಾಗ x ಪ್ಲಸ್ 8 ಇಸ್ ಈಕ್ವಲ್ ಟು 0 ಅಥವಾ x ಮೈನಸ್ 6 ಇಸ್ ಈಕ್ವಲ್ ಟು 0. x ಇಸ್ ಈಕ್ವಲ್ ಟು ಮೈನಸ್ 8 ಅನ್ನುವಂತಹ ಒಂದು ಉತ್ತರ, ಅಥವಾ x ಇಸ್ ಈಕ್ವಲ್ ಟು ಮೈನಸ್ 6 ಅನ್ನುವಂತ ಉತ್ತರ. ಈ ಉತ್ತರ ಇರ್ಲಿಕ್ಕೆ ಸಾಧ್ಯ ಇಲ್ಲ, ಯಾಕಂದ್ರೆ ಜವ ಅಂದ್ಮೇಲೆ 0 ಇರಬೇಕು ಅಥವಾ 0ಕ್ಕಿಂತ ಹೆಚ್ಚು ಅಂತಕ್ಕಂಥ ತೆಗೆದುಕೊಂಡಿರ್ತೀವಿ ನಾವು. ಹಾಗಾಗಿ ಈಗ ನೆಕ್ಸ್ಟ್ ಏನ್ ಮಾಡ್ತೀವಿ ಅಂತಂದ್ರೆ x ಬೆಲೆ 6 ಬಂತು. ನಾವು ಪ್ರಶ್ನೆ ಏನ್ ಕೇಳಿದ್ದಾರೆ, ಆ ಒಂದು ಎ ವ್ಯಕ್ತಿ ಅಥವಾ ಬಿ ವ್ಯಕ್ತಿಯ ಜವವನ್ನ ಕೇಳಿಲ್ಲ ನಮಗೆ. ಅವರು ಮುಟ್ಲಿಕ್ಕೆ ಅಲ್ಲಿಂದ 12 ಕಿಲೋಮೀಟರ್ನ ಸೈಕಲ್ ಮೇಲೆ ಹೋಗ್ಲಿಕ್ಕೆ ತೆಗೆದುಕೊಂಡಿರುವಂತಹ ಕಾಲ ಎಷ್ಟು ಅಂತ ಕೇಳಿರ, ಎ ತೆಗೆದುಕೊಂಡ ಕಾಲ ಏನ್ ತಗೊಂಡಿದೆ, ಸಮೀಕರಣ 1ರಲ್ಲಿ 12/x ಅಂತಿದೆ. ಈಗ 12/x ಅಂದ್ರೆ ಎಷ್ಟು ಕಂಡಿಡಿದೀವಿ, 6. 6 ಒಂದ್ಲೆ 6 ಎರಡಲೆ 12 ಅಂದ್ರೆ ಎಷ್ಟು ಗಂಟೆ, 2 ಗಂಟೆ. ಇದು ಯಾರ್ದಿದೆ, ಏದಿದೆ. ಎಯು ಆ ದೂರವನ್ನ ಚಲಿಸಲು ತೆಗೆದುಕೊಂಡ ಕಾಲ 12/x ಇದೆ. 12/x ಅಂದ್ರೆ 6, ಅದು 2 ಗಂಟೆ. ಇನ್ನು ಬಿ ತೆಗೆದುಕೊಂಡ ಕಾಲ, ಬಿಯು ಸೈಕಲ್ ಮೇಲೆ ಆ ದೂರವನ್ನ ಚಲಿಸಲು ತೆಗೆದುಕೊಂಡ ಕಾಲ ಇಸ್ ಈಕ್ವಲ್ ಟು ಎಷ್ಟಿದೆ, 12/x ಪ್ಲಸ್ 2 ಅಂತಿದೆ, ಸಮೀಕರಣ 2ರಲ್ಲಿದೆ. ಈಗ 12 ಪ್ಲಸ್ x ಅಂದ್ರೆ 6 ಪ್ಲಸ್ 2 ಅಂದ್ರೆ 8. ಇದನ್ನ ಭಾಗಿಸಿ ಈಗ 12 ಭಾಗಿಲೆ 8 ಅನ್ನ ಬಂದಿದೆ. 12ಕ್ಕೆ 8ರಿಂದ ಇಲ್ಲಿ ಭಾಗಾಕಾರವನ್ನು ಮಾಡೋಣ. ಈಗ 8 ಒಂದಲೇ 8 ಅಂದ್ರೆ 12ರಲ್ಲಿ 8 ಹೋದ್ರೆ 4. ಈಗ ಇದನ್ನ ಭಿನ್ನ ರಾಶಿಯಲ್ಲಿ ಬರೆದಾಗ 1.4 ಭಾಗಿಲೆ 8 ಅಂದ್ರೆ 4 ಒಂದಲೇ 4 ಎರಡಲೆ ಅಂದ್ರೆ 1.1/2 ಅಂದ್ರೆ ಎಷ್ಟು, 1 ಗಂಟೆ ಮುಂದೆ 30 ನಿಮಿಷ. ಹಾಗಾದ್ರೆ 12 ಭಾಗಿಲೆ 8 ಅಂದ್ರೆ ಎಷ್ಟು, 1 ಗಂಟೆ 30 ನಿಮಿಷ. ಅಂದ್ರೆ ಎ ವ್ಯಕ್ತಿಯು ಆ ದೂರವನ್ನು ಚಲಿಸಲು ತೆಗೆದುಕೊಂಡಿರುವ ಕಾಲ 2 ಗಂಟೆ, ಬಿ ವ್ಯಕ್ತಿಯು ಆ ದೂರವನ್ನು ಚಲಿಸಲು ತೆಗೆದುಕೊಂಡಿರುವ ಕಾಲ 1 ಗಂಟೆ 30 ನಿಮಿಷ. ಪ್ರಶ್ನೆಯನ್ನ ನಾವು ನೋಡಿದಾಗ ಆ ಇಬ್ಬರು ಬಿಯು ಕಚೇರಿಯನ್ನು ತಲುಪಲು ಎಗಿಂತ 30 ನಿಮಿಷ ಕಡಿಮೆ ಸಮಯವನ್ನ ತೆಗೆದುಕೊಳ್ಳುತ್ತಾನೆ. ಬಿಯು ಕಚೇರಿಯನ್ನ ತೆಗೆದುಕೊಂಡಿರ್ತಕ್ಕಂಥ ಸಮಯ ಹೇಗಿಂತ 30 ನಿಮಿಷ ಕಡಿಮೆ ಅಂದ್ರೆ 2 ಗಂಟೆ ಇದೆ, ಇಲ್ಲಿ 30 ನಿಮಿಷ ಕಡಿಮೆ ಆಗಿದೆ ಅನ್ನುವಂತಹ ಉತ್ತರ. ಈಗ ಮತ್ತೆ ಮುಂದಿನ ಒಂದು ಎಲ್ಬಿಯದಲ್ಲಿರುವಂತಹ 67ನೇ ಪ್ರಶ್ನೆಗೆ ನಾವು ಪರಿಹಾರವನ್ನ ನೋಡೋಣ. ಈಗ ಎಲ್ಬಿಯದಲ್ಲಿರುವಂತಹ 67ನೇ ಪ್ರಶ್ನೆಗೆ ಪರಿಹಾರವನ್ನ ನೋಡೋಣ. ಇಲ್ಲಿ ಒಂದು ವರ್ಗ ಸಮೀಕರಣದ ಆದರ್ಶ ರೂಪದಲ್ಲಿ ಕೊಟ್ಟಿದ್ದಾರೆ. ಸಮನಾದ ಮೂಲಗಳನ್ನ ಹೊಂದಿದ್ದರೆ a ಪ್ಲಸ್ ಸಿ ಇಸ್ ಈಕ್ವಲ್ ಟು 2b ಎಂದು ಸಾಧಿಸಿ ಅಂತ ಹೇಳಿದ್ದಾರೆ. ಈಗ ಇದನ್ನ ನಾವು ಬಿಡಿಸೋಣ. a ಪ್ಲಸ್ ಸಿ ಇಸ್ ಈಕ್ವಲ್ ಟು 2b ಅಂತ ಸಾಧಿಸಬೇಕು. ಯಾವಾಗ ಸಮನಾದ ಮೂಲಗಳನ್ನ ಹೊಂದಿದಾಗ. ಇದನ್ನ ವರ್ಗ ಸಮೀಕರಣದ ಆದರ್ಶ ರೂಪದಲ್ಲಿದೆ. a ಬೆಲೆ ಅಂದ್ರೆ x ಸ್ಕ್ವೇರ್ ನ ಸಹಗುಣಕ b ಮೈನಸ್ ಸಿ, b ಅಂದ್ರೆ x ನ ಸಹಗುಣಕ c ಮೈನಸ್ ಎ, ಇದು c ಸ್ಥಿರಾಂಕ ಎಷ್ಟಿದೆ, a ಮೈನಸ್ b ಇದೆ. ಈಗ ಸಮನಾದ ಮೂಲಗಳನ್ನ ಹೊಂದಿದಾಗ, ವರ್ಗ ಸಮೀಕರಣದ ಸಮನಾದ ಮೂಲಗಳನ್ನು ಹೊಂದಿದಾಗ ಏನಾಗಿರುತ್ತೆ,
ಸಮನಾದ ಮೂಲಗಳನ್ನು ಹೊಂದಿದಾಗ ಡೆಲ್ಟಾ ಬೆಲೆ ಏನಾಗಿರುತ್ತೆ 0 ಇರುತ್ತೆ, ಅಥವಾ b² ಮೈನಸ್ 4ac ಬೆಲೆ ಏನಾಗಿರುತ್ತೆ 0ಗೆ ಸಮನಾಗಿರುತ್ತೆ ಸಮನಾದ ಮೂಲಗಳನ್ನು ಹೊಂದಿದ್ದಾಗ. ಹಾಗಾದ್ರೆ ಬೆಲೆಗಳನ್ನು ಆದೇಶಿಸಿ. ಬಿ ಅಂದ್ರೆ ಸಿ ಮೈನಸ್ ಎ ಇದೆ, ಇದಕ್ಕೆ ಸ್ಕ್ವೈರ್ ಪ್ಲಸ್ ಮೈನಸ್ 4ಕ್ಕೆ 4 ಇದೆ. ಎ ಅಂದ್ರೆ ಬಿ ಮೈನಸ್ ಸಿ ಇದೆ ಇಂಟು ಸಿ ಅಂದ್ರೆ ಎ ಮೈನಸ್ ಬಿ ಇದೆ. ನೆಕ್ಸ್ಟ್ ಈಸ್ ಈಕ್ವಲ್ ಟು 0. ಇಲ್ಲಿ ಎ ಏನಿದೆ, ಬಿ ಅಂದ್ರೆ ಸಿ ಮೈನಸ್ ಎ ಅಂದ್ರೆ ಬಿ ಮೈನಸ್ ಸಿ ಅಂದ್ರೆ ಎ ಮೈನಸ್. ಇದನ್ನು ಬಿಡಿಸೋಣ. ಎ ಮೈನಸ್ ಬಿ ಹೋಲ್ ಸ್ಕ್ವೇರ್ ಅಂದ್ರೆ ಇದು a² ಪ್ಲಸ್ b² ಮೈನಸ್ 2ac. ಇದು ಸೂತ್ರ ಎ ಮೈನಸ್ ಬಿ ಹೋಲ್ ಸ್ಕ್ವೇರ್ ಸೂತ್ರ ಪ್ರಕಾರ ಬಿಡಿಸಿವಿ. ಮೈನಸ್ 4 ಹಾಗೆ ಇರಲಿ. ಇದು ದ್ವಿಪದಗಳನ್ನ ಗುಣಾಕಾರ ಮಾಡೋಣ. ಬಿ ಇಂಟು ಎ ಬಿ ಎ ಅಥವಾ ಎ ಬಿ, ಬಿ ಇಂಟು ಬಿ ಅಂದ್ರೆ ಪ್ಲಸ್ ಇಂಟು ಮೈನಸ್ ಮೈನಸ್ b². ಸಿ ದಿಂದ ಗುಣಾಕಾರ ಸಿ ಇಂಟು ಎ ಅಂದ್ರೆ ಸಿ ಎ ಅಥವಾ ಎ ಸಿ, ಮೈನಸ್ ಇಂಟು ಪ್ಲಸ್ ಮೈನಸ್ ಸಿ ಇಂಟು ಎ ಸಿ, ಮೈನಸ್ ಇಂಟು ಮೈನಸ್ ಪ್ಲಸ್ ಸಿ ಇಂಟು ಬಿ ಅಂದ್ರೆ ಬಿ ಸಿ. ನೆಕ್ಸ್ಟ್ ಈಸ್ ಈಕ್ವಲ್ ಟು 0. ಆವರಣವನ್ನು ಬಿಡಿಸೋಣ. c² ಪ್ಲಸ್ a² ಮೈನಸ್ 2bc ಮೈನಸ್ 4 ಇಂಟು ಎ ಬಿ ಅಂದ್ರೆ 4ab, ಮೈನಸ್ ಇಂಟು ಮೈನಸ್ ಪ್ಲಸ್ 4 ಇಂಟು b² ಅಂದ್ರೆ 4b², ಮೈನಸ್ ಇಂಟು ಮೈನಸ್ ಪ್ಲಸ್ 4 ಇಂಟು ಎ ಸಿ ಅಂದ್ರೆ 4ac, ಮೈನಸ್ ಇಂಟು ಪ್ಲಸ್ 4 ಇಂಟು ಬಿ ಸಿ ಅಂದ್ರೆ 4bc ಈಸ್ ಈಕ್ವಲ್ ಟು 0. ಈಗ ಇದನ್ನ ಬರ್ಕೊಳ್ಳೋಣ. ಎ ಬಿ ಸಿ ಸೀರಿಯಲ್ ಪ್ರಕಾರ a² ಇದೆ, a², b² ಇಲ್ಲಿದೆ. 4b² ಅಂದ್ರೆ ಏನ್ ಬರಿಬಹುದು, 2b ಹೋಲ್ ಸ್ಕ್ವೇರ್ ಅನ್ನ ಬರಿಬಹುದು. a² ಪ್ಲಸ್ b² ಪ್ಲಸ್ c² ಇದೆ, c². ಆನಂತರ ಇಲ್ಲಿ ಮೈನಸ್ 4ab ಇದೆ, ಮೈನಸ್ 4ab. ಆಮೇಲೆ ಇಲ್ಲಿ ಮೈನಸ್ 4bc ಇದೆ. ಇಲ್ಲಿ ಎ ಸಿ ಇಲ್ಲೊಂದಿದೆ, ಇಲ್ಲೊಂದಿದೆ. 1 ಪ್ಲಸ್ 1 ಮೈನಸ್ ಇದೆ. 4ac ದಾಗ 2ac ಹೋದ್ರೆ 2ac. ದೊಡ್ಡ ಪೂರ್ಣಾಂಕದಿಂದ ಪ್ಲಸ್ ಇದೆ, ಪ್ಲಸ್. ನೆಕ್ಸ್ಟ್ ಈಸ್ ಈಕ್ವಲ್ ಟು 0. a² ಪ್ಲಸ್ b² ಪ್ಲಸ್ c² ಮೈನಸ್ ಪ್ಲಸ್ ಎ ಬಿ ಪ್ಲಸ್ ಬಿ ಸಿ ಪ್ಲಸ್ ಸಿ ಅಂದ್ರೆ ಯಾವ ಸೂತ್ರ ಅಂದ್ರೆ ಇದು ಎ ಪ್ಲಸ್ ಅಂದ್ರೆ ಇಲ್ಲಿ ಚಿಹ್ನೆ ಮೈನಸ್ ಅನ್ನ ಬರುತ್ತೆ. ಎಲ್ಲಿ ಬಿ ಇದೆ ಅಲ್ಲಿ ಮೈನಸ್ ಇದೆ ಅಂದ್ರೆ ಇಲ್ಲಿ ಮೈನಸ್ ಅನ್ನ ಇರ್ತದ ಅಂತ. ಅಂದ್ರೆ ಎ ಮೈನಸ್ 2b ಪ್ಲಸ್ ಸಿ ಹೋಲ್ ಸ್ಕ್ವೇರ್ ಆಗುತ್ತೆ ಅಂತ. ಇದನ್ನ a² ಇದನ್ನ ಬಿಡಿಸಿದ್ರೆ ನಮ್ಗೆ ಹೆಂಗತ್ತ, a² ಮೈನಸ್ 2b ಹೋಲ್ ಸ್ಕ್ವೇರ್ b² ಪ್ಲಸ್ c² ಮೈನಸ್ 4ab ಮೈನಸ್ 2ab ಅದ. 2 ಅಂದ್ರೆ 2 ಇಂಟು 2 4 ಆಯ್ತು. 4 ಇಂಟು ab ಅಂದ್ರೆ 4ab ab ಇಂಟು ಬಿ ಸಿ 2bc. ಸೂತ್ರ ಏನಿದೆ ಇದ್ರದ್ದು a ಪ್ಲಸ್ ಬಿ ಪ್ಲಸ್ ಸಿ ಹೋಲ್ ಸ್ಕ್ವೇರ್ ಅಂದ್ರೆ a² ಪ್ಲಸ್ b² ಪ್ಲಸ್ c² ಪ್ಲಸ್ 2ab ಪ್ಲಸ್ 2bc ಪ್ಲಸ್ 2ca ಅಂತಿದೆ. ಇಲ್ಲಿ ಮಾತ್ರ ಏನಿದೆ, ಇಲ್ಲಿ ಬಿ ಇರ್ತದೆ, ಅಲ್ಲಿ ಮೈನಸ್ ಇರೋದ್ರಿಂದ ಬಿ ಹಿಂದೆ ಇಲ್ಲಿ ಮೈನಸ್ ಅನ್ನ ಬಂದಿರುತ್ತೆ. ಈ ಸ್ಕ್ವೇರ್ ನ ಆ ಕಡೆ ಹೋಗೋಣ. a ಮೈನಸ್ 2b ಪ್ಲಸ್ ಸಿ ಇಸ್ ಈಕ್ವಲ್ ರೂಟ್ ಆಯ್ತು. ನೆಕ್ಸ್ಟ್ ಇದನ್ನ ಕಂಟಿನ್ಯೂ ಆಗಿ ಬಿಡಿಸಿದಾಗ ಈಗ ನೋಡಿ, a ಮೈನಸ್ 2b ಪ್ಲಸ್ ಸಿ ಇಸ್ ಈಕ್ವಲ್ ಟು 0. ಸ್ಕ್ವೇರ್ ರೂಟ್ ಅಂದ್ರೆ 0. ಏನಿದೆ, a ಪ್ಲಸ್ ಸಿ ಅನ್ನ ಈ ಕಡೆ ಪ್ಲಸ್ ಸಿ ಇಸ್ ಈಕ್ವಲ್ ಟು ಮೈನಸ್ 2b ಅನ್ನ ಆ ಕಡೆ ಹೋದಾಗ ಪ್ಲಸ್ 2b ಆಯ್ತು. ನಮ್ಮ ಸಾಧನೆ ಏನಿತ್ತು, a ಪ್ಲಸ್ ಸಾಧಿಸಿದೆ. a ಪ್ಲಸ್ ಸಿ ಇಸ್ ಈಕ್ವಲ್ ಟು 2b ಅಂತಕ್ಕಂಥ ಉತ್ತರವನ್ನ ಸಾಧಿಸಿದೆ. ವೆರಿ ಇಂಪಾರ್ಟೆಂಟ್ ಇರುವಂತಹ ಪ್ರಶ್ನೆ ಇದೆ. ಸಿಂಪಲ್ ಆಗಿದೆ. ಫಸ್ಟ್ ಅದು ಸಮನಾದ ಮೂಲಗಳನ್ನ ಹೊಂದಿದಾಗ b² ಮೈನಸ್ 4 ಇಸ್ ಈಕ್ವಲ್ ಟು 0 ಮಾಡಿಕೊಂಡು ಬಿ ಎ ಸಿ ಬೆಲೆಗಳನ್ನ ಆದೇಶಿಸಬೇಕು. ಲಾಸ್ಟಿಗೆ ಬಂದ ಮೇಲೆ ಇಲ್ಲಿ ಬಂದ ಮೇಲೆ ನಮ್ಗೆ ನೋಡಬೇಕು a ಪ್ಲಸ್ ಬಿ ಪ್ಲಸ್ ಸಿ ಹೋಲ್ ಸ್ಕ್ವೇರ್ ಸೂತ್ರವನ್ನ, ಈ ಸೂತ್ರವನ್ನ ಇಲ್ಲಿ ಅಳವಡಿಸಿಕೊಂಡಿದ್ದೆ ಆದ್ರೆ ನಮ್ಮ ಉತ್ತರ ಡೈರೆಕ್ಟ್ ಆಗಿ ಆನ್ಸರ್ ಅನ್ನ ಬರುತ್ತೆ ಅಂತ. ಆದ್ಮೇಲೆ ಈ ರೀತಿಯಾಗಿ LBA ದಲ್ಲಿರುವಂತಹ ಎಲ್ಲ ಘಟಕಗಳ ಒಂದು ಪ್ರಶ್ನೆಗಳನ್ನ, ಅನ್ವಯಿಕ ಪ್ರಶ್ನೆಗಳನ್ನ 4, 3, 5 ಅಂಕದ ಪ್ರಶ್ನೆಗಳಿಗೆ ನಾನು ಪರಿಹಾರವನ್ನು ನೀಡ್ತಾ ಇದ್ದೇನೆ ನಿರಂತರವಾಗಿ. ಹೀಗಾಗಿ ಮೇಲ್ಮೈ ವಿಸ್ತೀರ್ಣ ಮತ್ತು ಘನಫಲಗಳು ಅನ್ನುವಂಥದ್ದು, ವೃತ್ತಗಳಿಗೆ ಸಂಬಂಧಿಸಿದ ವಿಸ್ತೀರ್ಣಗಳು, ಸಮಾಂತರ ಶ್ರೇಣಿಗಳು, ಇಂಥ ಎಲ್ಲ ಘಟಕಗಳಿಗೆ, ಘನಾಕೃತಿಗಳು, ಇವೆಲ್ಲ ಘಟಕಗಳಿಗೆ ಸಂಬಂಧಪಟ್ಟಿರುವಂತೆ LBA ದಲ್ಲಿರುವಂತಹ ಪ್ರಶ್ನೆಗಳನ್ನು ತೆಗೆದುಕೊಂಡು ಬಿಡಿಸ್ತಾ ಇದ್ದೀನಿ. ಈ ಒಂದು ವಿಡಿಯೋದಲ್ಲಿ 2 ಪ್ರಶ್ನೆಗಳಿಗೆ ನಾನು ಪರಿಹಾರ ನೀಡಿದ್ದೇನೆ. ಇದೇ ರೀತಿ ನಿರಂತರವಾಗಿ ನಾನು ವಿಡಿಯೋಗಳನ್ನು ಮಾಡ್ತಾ ಇದ್ದೀನಿ. ವಿಡಿಯೋ ಇಷ್ಟವಾದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋ ನೋಡಿರೋ ತಮ್ಮೆಲ್ಲರಿಗೂ ನನ್ನ ನಮಸ್ಕಾರ.